ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶುಶೀಸ್ ಕಿಚನ್. ಇವತ್ತು ನನ್ನ ಕಿಚನಲ್ಲಿ ರವಾ ಕೇಸರಿ ಸಿಂಪಲ್ ಆಗಿ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ಬನ್ನಿ. ನನ್ನ ಕಿಚನಲ್ಲಿ ನೋಡಿ, ನಾನು ಸ್ವಲ್ಪ ತುಪ್ಪ ತಗೊಂಡಿದ್ದೀನಿ. ತುಪ್ಪ ಸ್ವಲ್ಪ ಕರಗಬೇಕು. ಇದು ಮನೆಯಲ್ಲೇ ಮಾಡಿರೋ ತುಪ್ಪ. ಇದಕ್ಕೆ 3/4 ಗ್ಲಾಸಷ್ಟು ರವೆನ ಸೇರಿಸ್ಕೊತಾ ಇದ್ದೀನಿ. ರವೆನ ನಾವು ಫ್ರೈ ಮಾಡ್ಕೋಬೇಕು. ಕೇಸರಿ ಬಾತ್ ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ, ಎಲ್ಲರಿಗೂ ಇಷ್ಟನೇ. ಯಾವುದಾದ್ರೂ ಒಂದು ಚಿಕ್ಕ ಫಂಕ್ಷನ್ ಅಂದ್ರೂ ನಾವು ತಕ್ಷಣ ಕೇಸರಿ ಬಾತ್ ಮಾಡಿಬಿಡ್ತೀವಿ. ನೋಡಿ, ಈಗ ರವೆನ ಹಾಕೊಂಡು ಈ ಥರ ಫ್ರೈ ಮಾಡ್ಕೋಬೇಕು, ತುಪ್ಪದಲ್ಲೇ ಹುರ್ಕೋಬೇಕು. ನಿಮಗೆ ಆಪ್ಷನ್, ಇದಕ್ಕೆ ಆಯಿಲ್ನು ಸೇರಿಸ್ಕೋಬಹುದು, ಇಲ್ಲ ತುಪ್ಪನೂ ಸೇರಿಸ್ಕೋಬಹುದು ಕೇಸರಿ ಬಾತ್ ಮಾಡುವಾಗ. ನಾನಿವತ್ತು ತುಪ್ಪದಲ್ಲೇ ಮಾಡಿದ್ದೀನಿ. ನೋಡಿ, ಹುರ್ಕೊಂಡಿದ್ದಾಯ್ತು. ಒಂದು 2-3 ನಿಮಿಷ ಸ್ವಲ್ಪ ಗಮ್ಮಂತ ಅನ್ನುವಾಗ ನಾವು ತೆಗೆದುಕೊಳ್ಬಿಡೋಣ. ಇವಾಗ ದ್ರಾಕ್ಷಿ ಗೋಡಂಬಿನ ತುಪ್ಪದಲ್ಲಿ ಫ್ರೈ ಮಾಡ್ಕೊತೀನಿ. ಸ್ವಲ್ಪ ಕಲರ್ ಟರ್ನ್ ಆಗಬೇಕು, ತುಂಬ ಕ್ರಿಸ್ಪಿ ಆಗೋದೇನು ಬೇಕಾಗಿಲ್ಲ. ಇವಾಗ ನೋಡಿ, ನಾನು 3/4 ಗ್ಲಾಸ್ ರವೆ ತೊಗೊಂಡಿದ್ದೆ ಅಲ್ವಾ, ಅದಕ್ಕೆ 3ರಷ್ಟು ನೀರನ್ನ ಸೇರಿಸ್ಕೋಬೇಕು. ನಾನು 2.5 ಗ್ಲಾಸ್ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಇವಾಗ ಸ್ವಲ್ಪ ಕಲರ್ಗೆ ಕೇಸರಿ ಪೌಡರ್ ತುಂಬ ಕಮ್ಮಿನೇ ಹಾಕಿರೋದು ನಾನು, ಮತ್ತು 1 ಪಿಂಚ್ ಸಾಲ್ಟನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಇವಾಗ ರವೆನ, ಈಗ ಕುದಿಯುವಾಗ ರವೆನ ನಾವು ಹಾಕೊಂಡ್ಬಿಟ್ಟು ಮಿಕ್ಸ್ ಕೊಟ್ಬಿಟ್ಟು ನೀಟಾಗಿ ಎಲ್ಲ ತೆಗೆದಾಕ್ಬಿಟ್ಟು ಇವಾಗ ಮುಚ್ಚಿಬಿಟ್ಟು ಅದು ಸೆಟ್ ಆಗಕ್ಕೆ ಬಿಡೋಣ. ಚೆನ್ನಾಗಿ ಸೆಟ್ ಆಗಬೇಕು, ಬೇಯಬೇಕು ರವೆ. ಫಸ್ಟೇ ಶುಗರ್ ಆ್ಯಡ್ ಮಾಡಬಾರ್ದು. ಶುಗರ್ 3/4 ಕಪ್ ರವೆಗೆ 1 ಕಪ್ ಹಾಕಬಹುದು. ಇನ್ನೂ ಸ್ವೀಟ್ ಜಾಸ್ತಿ ಬೇಕು ಅಂದರೆ ಇನ್ನೂ ಸ್ವಲ್ಪ ಸೇರಿಸ್ಕೊಳ್ಳಿ, ಪರವಾಗಿಲ್ಲ. ನೋಡಿ, ಚೆನ್ನಾಗಿ ಬೆಂದು ಸೆಟ್ ಆಗಿದೆ. ನೋಡಿ, ಕಲರ್ ಏನು ಡಾರ್ಕ್ ಆಗಿ ಏನಿಲ್ಲ. ನೋಡಿ, ನಾನು 1 ಗ್ಲಾಸು ಶುಗರ್ನ ಸೇಮ್ ಗ್ಲಾಸು ತಗೊಂಡು ಇವಾಗ ಮಿಕ್ಸ್ ಮಾಡಿಬಿಟ್ಟು ಇದನ್ನ ಹಾಗೆ ಮುಚ್ಚಿಟ್ಬಿಟ್ರೆ ನಿಮಗೆಲ್ಲ ಲಿಕ್ವಿಡ್ ಆಗಿ ಬಿಟ್ಕೊಳ್ಳುತ್ತೆ. ಶುಗರ್ ಪಾಕ ಥರ ಕರಗುತ್ತಲ್ವಾ, ಇದು ಸೆಟ್ ಆಗಬೇಕು. ಸೆಟ್ ಆಗೋಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ, ಒಂದು 3ರಿಂದ 4 ನಿಮಿಷ ತಗೊಳುತ್ತೆ. ನೋಡಿ, ಎಷ್ಟು ಸೆಟ್ ಆಗಿ ಸಖತ್ತಾಗಿ ಬಂದಿದೆಪ್ಪ. ನೋಡಿ, ಈ ಸ್ವೀಟ್ನ ನಿಮ್ಮ ಮನೆಯಲ್ಲೂ ಮಾಡಿ, ಎಲ್ಲರೂ ಮಾಡ್ತೀರಾ. ನೋಡಿ, ಸಖತ್ತಾಗಿ ಬಂದಿದೆ. ನಾನು ಹೇಳೋ ಟೈಪಲ್ಲಿ ಮಾಡಿ. ಇವತ್ತು ಆಡಿ ಕೃತಿಗೆ ಸ್ಪೆಷಲ್ ಆಗಿ ನಾನಿವತ್ತು ಇದನ್ನ ಮಾಡ್ತಾ ಇದ್ದೀನಿ, ಕೇಸರಿ ಬಾತ್ ಮಾಡಿ ತೋರಿಸ್ತಾ ಇದ್ದೀನಿ. ನನ್ನ ಚಾನಲ್ನ ಯಾರ್ಯಾರು ಇಷ್ಟಪಟ್ಟು ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡಿ ನೋಡಿಪ್ಪ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆಯಿತಾ. ತುಂಬ ಚೆನ್ನಾಗಿ ಬಂದಿದೆ ಸ್ವೀಟು. ಇದ್ರ ಜೊತೆಗೆ ಒಂದು ಖಾರ, ಚೌ ಬಾತ್ ಅಂತ ಹೇಳ್ತಾರಲ್ಲ, ಉಪ್ಪಿಟ್ಟು ಇಲ್ಲ ಕೇಸರಿ ಬಾತ್, ಎರಡೂ ಜೊತೆನಲ್ಲಿದ್ರೆ ಚೆನ್ನಾಗಿರುತ್ತೆ. ನಾನು ಇವತ್ತು ಕೇಸರಿ ಬಾತ್ ಮಾಡ್ತಾ ಇದ್ದೀನಿ. ನೋಡಿ, ತುಂಬ ಸಖತ್ತಾಗಿ ಬಂದಿದೆ. ಚಿಕ್ಕ ಕಪ್ಪಲ್ಲಿಟ್ಟು ತೋರಿಸ್ತಾ ಇದ್ದೀನಿ. ಥ್ಯಾಂಕ್ ಯು.